ಮತ್ತೇನು ಮನೇಲಿದ್ದಾರೋ ಎಲ್ಲಾರ ಹೋಗಿದ್ದಾರೋ? ಅತ್ತೆ ಅತ್ತೆ ಅತ್ತೆ, ಏನು ಮಾಡ್ತಿದ್ದೀರಾ ಅತ್ತೆ? ಅತ್ತೆ ಇಲ್ಲ ಅನ್ಸುತ್ತೆ ಸಾಮಾನ್ಯಕ್ಕೆ. ಹೊಲತಾವ್ಲೋ ಎಲ್ಲಾರ ಹೋಗಿರ್ಬೇಕು. ಹ್ಞೂ, ಇನ್ನೇನು ತೋಟತಾವ್ಲೋ ಎಲ್ಲಾರ ಹೋಗಿರ್ಬೇಕು. ಇವಳು ಪರಿಮಳ ಇನ್ನೇನು ಕಾಲೇಜಿಗೆ ಹೋಗಿದ್ದಾಳೆ. ಕಾಲೇಜಿಂದ ಬರೋದು ಮೇ ಬಿ ಲೇಟ್ ಆಗ್ಬೋದು ಅನಿಸುತ್ತೆ. ಸರಿ ಆಯಿತು ಬಿಡು, ಹೋಗ್ತೀನಿ, ಇನ್ನೇನು ಮಾಡೋಣ. ಅತ್ತೆ ಅತ್ತೆ, ಇವತ್ತೆ ನೋಡಿದ್ರೆ ಮಂತವ್ ಬಂದಾಗ ಕೂಕೊಂಡ್ರು ಮಂತವಿರಲ್ಲ. ಹ್ಞೂ, ಆಮೇಕಿಂದ ಬಂದ್ಬಿಟ್ಟು ಮಂತವ ಅಮ್ಮ ಮುಂದೆ ಹೇಳ್ಕೊಂಬಿಟ್ಟು ಬೈಯುತ್ತೆ. ನಿನ್ನ ಮಗ ದೊಡ್ಡವನಾಗ್ಬಿಟ್ಟ, ಕೆಲಸ ಬೇರೆ ಸಿಕ್ಕೈತೆ, ಅದಕ್ಕೆ ಮನೆ ಹತ್ರ ಬರೋದೇ ಇಲ್ಲ ಕಣೆ, ಹಂಗೆ ಹಿಂಗೆ ಅಂತ ಹೇಳುತ್ತೆ. ಇವಾಗ ಅತ್ತೆಗೆ ಮಾತಾಡ್ಸೋಣಂತ ಮನೆ ಹತ್ರ ಬಂದರೆ ಮಾತ್ರ ನಮ್ಮ ಅತ್ತೆನೇ ಇರಲ್ಲ. ಏನು ಮಾಡೋದು ಹಿಂಗಾದ್ರೆ? ಅತ್ತೆ ಅತ್ತೆ, ಇಲ್ಲ ಸಾಮಾನ್ಯಕ್ಕೆ ನಾನು ಹೇಳ್ದಂಗೆ ತೋಟದ ಹತ್ರನೇ ಹೋಗಿರ್ಬೇಕು. ಇನ್ನೇನು ಮನೆ ಹತ್ರ ಹೋಗ್ತೀನಿ, ಇನ್ನೇನು ಮಾಡೋಣ. ಆಮೇಲಿಂದ ಇನ್ನೇನು ಪರಿಮಳ ಕಾಲೇಜಿಂದ ಬರ್ತಾಳಲ್ಲ, ಅವಾಗ ಬೇಕಾದ್ರೆ ಬಂದು ಮಾತಾಡ್ಸ್ಕೊಂಡು ಹೋದ್ರೆ ಆಗುತ್ತೆ. ಇದ್ಯಾರಪ್ಪ ಇದು ಮನೆ ಹತ್ರ ಬಂದ್ಬಿಟ್ಟು ಅತ್ತೆ 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 ಅಂತ ಒಂದೇ ಸಂಖ್ಯೆ ಕೂಕಣ್ತಿದ್ದಾನೆ. ಸೂಟು ಬೂಟು ಎಲ್ಲ ಹಾಕೊಂಡು ಒಳ್ಳೆ ಜೋರಾಗಿದ್ದಾನೆ. ಯಾರಿರ್ಬೇಕು ಇವನು? ತಿರ್ಗಾ ಬೇರೆ ಹೋಗ್ತಿದ್ದಾನೆ. ಏನಪ್ಪ ಲೇ ಪಾಪ, ಯಾರಪ್ಪ ನೀನು ಹಿಂಗ್ ಕೂಕಣ್ತಿದ್ಯಾ ಅತ್ತೆ ಅತ್ತೆ ಅಂತ? ಏನಪ್ಪ ಇದು? ನಮ್ಮತ್ತೆನ ಮಾತಾಡ್ತಿರೋದು? ಇದ್ಯಾಕೆ ಹಿಂಗೆ ಹೇಳ್ತಿದಾರ ನಮ್ಮತ್ತೆ? ನನ್ನ ಮೇಲೆ ಏನಾರು ಕೋಪ ಗೀಪ ಏನಾರು ಮಾಡ್ಕೊಂಡು ಹೇಳ್ತಿದಾರ? ನಾನಂಥದ್ದು ಏನು ಮಾಡಿದ್ದೀನಿ ನಮ್ಮ ಅತ್ತೆಗೆ ಕೋಪ ಮಾಡ್ಕೊಳ ಅಂಥದ್ದು? ನಮ್ಮ ಅತ್ತೆ ನೋಡಿದ್ರೆ ಹಿಂಗೆ ಕೇಳ್ತಿದ್ದಾರೆ, ಯಾರಪ್ಪ ನೀನು ಅಂತ. ಇನ್ಯಾರು ಹೇಳ್ತಾರೆ ಅತ್ತೆ ಅತ್ತೆ ಅಂತ? ತಡಿ ನೋಡೋಣ ನಮ್ಮ ಅತ್ತೆನ ಬೇರೆ ಯಾರಾದ್ರೂ. ಅಯ್ಯೋ 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 ಅಯ್ಯೋ, ನೋಡ್ದೇನಪ್ಪ, ನೋಡ್ದ ನಮ್ಮ ಅಣ್ಣನ ಮಗನ್ನ ಹೆಂಗಿದಾನಂತ? ಬಬ್ಬ ಲೇ ಪಾಪ ರಾಜು, ಇದೆಲ್ಲ ಇದು ನಾನು ಯಾರು ಅನ್ಕೊಂಡ್ಬಿಟ್ಟೆ ಕಳ್ಳ ಪಾಪ ನಿನಗೆ. ನಾನು ಇದು ಯಾರಪ್ಪ ಇದು ಅತ್ತೆ ಅತ್ತೆ ಅಂತ ಹಿಂಗ್ ಕೂಕೊಂಡಿದ್ದಾರೆ ಮನೆ ಹತ್ರ ಬಂದ್ಬಿಟ್ಟು. ಬಿಳಿ ಶರ್ಟ್ ಹಾಕೊಂಡು ಬ್ಲಾಕ್ ಪ್ಯಾಂಟ್ ಹಾಕೊಂಡು ಹಿಂಗ್ ನಿಲ್ಸಿದಾರಲ್ಲ, ಸೂಟು ಬೂಟು ಹಾಕೊಂಡಂತ ನಾನು ಇದು ಮಾಡ್ತಿದ್ದೀನಿ ಪಾಪ. ಅಬ್ಬಬ್ಬಬ್ಬಬ್ಬಬ್ಬ, ನೀನೇನಲ್ಲ ಪಾಪ ನಮ್ಮ ಅಣ್ಣನ ಮಗು. ನೋಡಕ್ಕೆ ಆಗಲ್ವಲ್ಲ, ಗುರ್ತಿಡಕ್ಕಾಗ್ತಿಲ್ವಲ್ಲ ನಿನಗೆ, ಹಂಗಾಗ್ಬಿಟ್ಟಿದೆಯಲ್ಲ ಪಾಪ ನೀನು. ಏನ್ ಸಮಾಚಾರ? ಯಾವಾಗ ಬಂದು ಬೆಂಗಳೂರಿಂದ? ಅಯ್ಯೋ ಅಯ್ಯೋ ಅಯ್ಯೋ, ದೊಡ್ಡ ಮನುಷ್ಯ ಆಗ್ಬಿಟ್ಟೆ ಬಿಡಪ್ಪ. ಕೆಲಸ ಗಿಲ್ಸ ಎಲ್ಲ ತಗೊಂಡಿದೀಯಾ? ಇನ್ನೆಲ್ಲಿ ಅತ್ತೆ ನೆನಪರು ತರವ ಇವಾಗ? ಗೊತ್ತಿತ್ತು ಕಣತೆ, ಗೊತ್ತಿತ್ತು ನನಗೆ ನೀವು ಇದೇ ಡೈಲಾಗ್ ಕೊಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಅಲ್ವಾ ನಾನು ನೆನ್ನೆ ಸಾಯಂಕಾಲ ಬಂದಿದ್ದು, ಸೀದಾ ನಿಮ್ಮ ಹತ್ರ ಬಂದಿದ್ದು. ಯಾಕೆ ಹೇಳ್ರಿ? ನೆನ್ನೆ ಸಾಯಂಕಾಲ ಇನ್ನೂ ಕಣತೆ ನಾನು ಬಂದಿದ್ದು, ನೆನ್ನೆ ನೈಟ್ ಬಂದಿದ್ದು ಗೊತ್ತರ ನಿಮಗೆ. ಡ್ಯೂಟಿ ಮುಗಿಸ್ಕೊಂಡು ಸೀದಾ ಟ್ರೈನಿಗೆ ಬಂದು ಆಮೇಕಿಂದ ಬೆಳಿಗ್ಗೆ ಮಾರ್ನಿಂಗು ನಾನು ಟೌನ್ ಕಡೆ ಹೋಗ್ತಿದ್ದೆ. ಪರಿಮಳ ಸಿಕ್ಕಿದ್ಲು ಅಲ್ಲಿ, ಎಲ್ಲಂತೀರ ಗೇಟ್ ಹತ್ರ ನಿಂತಿದ್ಲು, ಕಾಲೇಜಿಗೆ ಹೋಗ್ತಿದ್ಲು. ಪರಿಮಳಂಗೆಲ್ಲ ಮಾತಾಡ್ಸ್ಕೊಂಡು ಆಮೇಲಿಂದ ಟೌನಿಗೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ. ಒಂದು ಸ್ವಲ್ಪ ಕೆಲಸ ಇತ್ತು, ಟೌನಲ್ಲೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆ ಹತ್ರ ನಾವು ಹೋಗಿಲ್ಲ ಕಣತೆ, ಸೀದಾ ಇಲ್ಲೇ ಬಂದಿದ್ದು. ಅಮ್ಮ ಹೋಗ್ಬಿಟ್ಟು ಮೊದಲು ಅತ್ತೆಗೆ ಮಾತಾಡ್ಸ್ಕೊಂಬ ಹೋಗು ಅಂತ ಮೊದಲೇ ಹೇಳಿದ್ರು ನನಗೆ. ಮಾರ್ನಿಂಗ್ ಬಂದಾಗ ಮನೆ ಹತ್ರ ನೀವು ಯಾರೂ ಇರಲಿಲ್ಲ ಗೊತ್ತಾ, ಎಲ್ಲ ಹೋಗಿದ್ರಿ. ಆಮೇಕಿಂದ ತಿರ್ಗಾ ನಾನು ಅಲ್ಲಿ ಪರಿಮಳ ಸಿಕ್ಕಿದ್ಲು. ಪರಿಮಳನು ಅಮ್ಮ ಕೇಸರಿ ಬಾತ್ ಮಾಡಿದಾಳೆ, ಹೋಗೋ ತಿಂಡಿದು ಮಾಡ್ಕೊಂಡು ಹೋಗು ಅಂತ ಹೇಳಿದಾಗ ನನಗೆ ಪುರ್ಸತ್ತಿರಿಲ್ಲ. ಆಮೇಲಿಂದ ಸೀದಾ ಇಲ್ಲೇ ಬಂದೆ ನೋಡ್ರಿ. ಇವಾಗ್ಲೂ ಬಂದು ಮನೆ ಹತ್ರ ಅವಾಗ್ಲಿ ನಾನು ಕೂಕಂಡ್ತಿದ್ದೀನಿ, ಯಾರೂ ಇರಲಿಲ್ಲ, ವಾಪಸ್ ಹೋಗ್ತಿದ್ದೆ. ಆಮೇಲಿಂದ ನೀವು ಇಲ್ಲಿಂದ ಕೂಕೊಂಡಿದ್ದಕ್ಕೆ ಸರಿ ಆಯಿತು. ಇಲ್ಲ ಅಂದರೆ ಆಮೇಲಿಂದ ಪರಿಮಳ ಕಾಲೇಜ್ ಮುಗಿಸ್ಕೊಂಡು ಬರ್ತಿದ್ದಲ್ಲ, ಆವಾಗಲೇ ಮಾತಾಡ್ತಿದ್ದೆ. ಮಾಡಲ್ಲ ಪಾಪ, ಇಲ್ಲಿ ನೀರು ಬಿಟ್ಟಿದ್ರು ಟ್ಯಾಂಕಿಲಿ, ನೀರು ಇಟ್ಕೊಂಬರೋಣ ಅಂತ ಹೋಗಿದ್ದೆ ಕಣ್ಮಗ. ಬಟ್ಟೆ ಬೇರೆ ತೊಳಿಬೇಕಿತ್ತಲ್ಲ, ಬಟ್ಟೆ ಬೇರೆ ತೊಳೆದು ಎಲ್ಲ ಇದು ಮಾಡ್ತಿದ್ದೆ. ನಿಮ್ಮ ಮಾವ ಇನ್ನೇನು ತೋಟದ ಹತ್ರ ಹೋಗಿದ್ದಾರೆ, ಅವರು ಅಲ್ಲಿ ಕೆಲಸ ಮಾಡ್ತಿದ್ದಾರೆ ತೋಟದ ಹತ್ರ ಹೋಗಿ ಬರ್ತೀನಂತ ಹೋದ್ರು. ನಾನು ಒಬ್ಳೇ ಇದ್ದೀನಿ ಕಣಪ್ಪ. ಆ ಹುಡುಗಿ ಬಂದಾದ್ಮೇಲೆ ಒಂದು ಸ್ವಲ್ಪ ಕೆಲಸಗಳು ಅದು ಇದು ಮಾಡ್ಕೊಳ್ತಾಳೆ. ಅಲ್ಲೇ ನನಗೂ ಸಾಕಾಗೋಯ್ತು ಕಣಪ್ಪ. ಅದಿರ್ಲಿ ಕಣ್ಮಗ, ಇನ್ನೇನು ಸಮಾಚಾರ? ಅಲ್ಲ ಕಣ್ಲ ಪಾಪ, ಅಲ್ಲ ಕಣೋ, ಅದೆಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಪಾಪ. ನೀನೇನು ನಮ್ಮ ಅಣ್ಣನ ಮಗು ತರಲೆ ಮಾಡ್ತಿದ್ದೆ. ನಿಮ್ಮ ಅಮ್ಮಯ್ಯ ಹೊಡೆದಾಗ ಬೈದಾಗೆಲ್ಲ ಕಾಲೇಜಿಗೆ ಸರಿಯಾಗಿ ಹೋಗ್ತಿರಲಿಲ್ಲ. ಪರೀಕ್ಷೆಯಲ್ಲಿ ಮಾರ್ಕ್ಸ್ ಕಡಿಮೆ ತಕ್ಷಣ ನಿಮ್ಮ ಅಮ್ಮ ನಿಮ್ಮ ಅಪ್ಪ ಬೈದ ತಕ್ಷಣ ಇಲ್ಲ ಅತ್ತೆ ಮನೆಗೆ ಓಡ್ ಬರ್ತಿದ್ದಲ್ಲ. ನೀನೇನಪ್ಪ ರಾಜು, ಇವಾಗ ನೋಡು ಅದೆಷ್ಟು ಚೆನ್ನಾಗಿ ಕಾಣ್ತಿದ್ಯಾ. ಹೆಂಗ ಓದಿದ್ದಕ್ಕೆ ಕಷ್ಟಪಟ್ಟು ನೋಡಿ ಇವತ್ತು ಅದೆಷ್ಟು ಚೆನ್ನಾಗಿದೆಯಾ, ಹೆಂಗ ನೆಮ್ಮದಿ ಆಗಿದೆಯಾ ತಾನೇ, ಚೆನ್ನಾಗಿ ಕೆಲಸ ಎಲ್ಲ ಮಾಡ್ಕೊಂಡು. ಪಾಪ ಆರಾಮಾಗಿದೆಯೇನೋ ರಾಜು? ಕಣತೆ, ಇನ್ನೇನು ಮಾಮೂಲಿ ಆರಾಮಾಗೇ ಇರೋದು. ಈ ಕಡೆನೇ ಕೆಲಸ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರೋದು ಕಣತೆ ನನಗೆ, ಅಲ್ವಾ? ಅಲ್ಲಿ ಬೆಂಗಳೂರಲ್ಲಿ ಎಷ್ಟು ದಿವಸ ಅಂತ ಒಬ್ಬನೇ ಇರೋನತ್ತೆ, ನನಗೂ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ. ಏನಿದ್ರು ಮೊದಲಿಂದ ನಾನು ಹಳ್ಳಿಲೇ ಓದ್ಕೊಂಡು ಇಲ್ಲೇ ಹಳ್ಳಿಲೇ ಬೆಳೆದಿದ್ದು ನೋಡ್ರಿ. ಅಪ್ಪ ಅಮ್ಮಂಗೆ ಬಿಟ್ಟಿರೋಕ್ಕಾಗಲ್ಲ ಕಣತೆ. ಅಪ್ಪ ಅಮ್ಮಂಗೂ ವಯಸ್ಸಾಯ್ತಾ ಬಂತು, ಅವ್ರಿಗೂ ಚೆನ್ನಾಗಿ ನೋಡ್ಕೋಬೇಕಲ್ವಾ? ಅವ್ರಿಗೆ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಇಷ್ಟು ದಿವಸ ಓದಿದ್ದಕ್ಕೂ ನಾನು ಏನು ಪ್ರಯೋಜನ ಆತೆ? ಅಲ್ಲ, ಬೇರೆ ಕಡೆ ಎಲ್ಲಾದ್ರೂ ಕೆಲಸ ಮಾಡ್ಬೋದು, ಕೆಲಸ ಮಾಡೋದೇನು ದೊಡ್ಡದಲ್ಲ ಆತೆ. ಆದರೆ
ಅಪ್ಪ ಅಮ್ಮಂಗೆ ನೋಡ್ಕೊಳ್ಳೋದೇ ಮುಖ್ಯವಾದ ಕರ್ತವ್ಯ ಅಲ್ವಾ. ನೋಡೋಣ, ನನ್ನ ಅದೃಷ್ಟಕ್ಕೆ ಈ ಕಡೆನೂ ಟ್ರೈ ಮಾಡ್ತಿದ್ದೀನಿ. ಏನಾದರೂ ಇಲ್ಲೇ ಎಲ್ಲಾದರೂ ತಿಪ್ಟೂರಲ್ಲೋ ಎಲ್ಲಾರ ಒಳ್ಳೆ ತಾವ ಜಾಬ್ ಸಿಕ್ಕಿರೆ ನನಗೆ ಸಾಕು ನನ್ನ ಪುಣ್ಯಕ್ಕೆ. ಬೇರೆ ಬೇರೆ ಕಡೆ ಎಲ್ಲ ಇಂಟರ್ವ್ಯೂ ಎಲ್ಲ ಮಾಡ್ತಿದ್ದೀನಿ. ಸಿಕ್ಕಿರೆ ಹೆಂಗೆ ಅಪ್ಪ ಅಮ್ಮಂಗೂ ನೋಡ್ಕೊಂಡು ಇಲ್ಲೇ ಇದ್ಬೋದು ಕಣತೆ. ನನಗಂತೂ ಭಾಳ ದಿವಸ ಇರೋಕ್ಕಾಗಲ್ಲ ಕಣತೆ, ಒಬ್ಬನಿಗೆ ಇರೋಕ್ಕಾಗ್ತಿಲ್ಲ, ಭಾಳ ಬೇಜಾರಾಗ್ತಿದೆ. ಇಲ್ಲ ಪಾಪ, ಒಬ್ನಿಗೆ ಇರಕ್ ಆಗ್ತಿಲ್ವಾ? ಸರಿ ಕಣ, ಆಯ್ತು ಹೇಳಪ್ಪ, ನಮ್ಮ ಅಣ್ಣಂಗೆ ಹೇಳ್ತೀನಿ. ನೋಡಿ ಚೆನ್ನಾಗಿರೋ ಸಂಬಂಧ ನೋಡ್ಬಿಟ್ಟು ಇನ್ನೇನು ಮಗನಿಗೆ ಒಳ್ಳೆ ಕೆಲಸ ಗಿಲ್ಸ ಎಲ್ಲ ಸಿಕ್ಕೈತೆ, ಓದುವ ಆಯ್ತು, ಎಲ್ಲ ಆಯ್ತು, ವಯಸ್ಸಿಗೆ ಬಂದಿದ್ದಾನೆ, ನೋಡತ್ಲಾಗಿ ಮದುವೆ ಮಾಡಿಸ್ಬಿಡೋಣ ಅಂತ ನಮ್ಮ ಅಣ್ಣಂಗೆ ಹೇಳ್ತೀನಿ ಕಣ್. ತಡಿ, ಬರ್ತೀನಿ ಮಂತವ, ನಿಮ್ಮ ಅಮ್ಮಂಗೂ ನಿಮ್ಮ ಅಪ್ಪಂಗೂ ಇಬ್ರಿಗೂ ಹೇಳ್ ಬರ್ತೀನಿ, ಸರಿನಾ? ಏನತ್ತೆ ನೀವು ಮೊದ್ಲು ಹಿಂಗೆ ಆಡ್ಕೊಳ್ತಿದ್ರಿ ಚಿಕ್ಕವನಿದ್ದಾಗ್ಲೂ, ಇವಾಗ್ಲೂ ಹಿಂಗೆ ಆಡ್ಕೊಳ್ತಿರಲ್ಲ ಅತ್ತೆ. ಸುಮ್ಕಿರ್ರಿ, ಇಷ್ಟು ಬಿರನೆ ಮದುವೆ ಮಾಡ್ತೀರಾ ನನಗೆ? ಇವಾಗ ಒಂದು ಸ್ವಲ್ಪ ಲೈಫು ಚೆನ್ನಾಗೈತೆ, ಎಂಜಾಯ್ ಮಾಡ್ತೀನಿ ಚೆನ್ನಾಗಿ, ಒಳ್ಳೆ ಜಾಬ್ ಆಗೈತೆ, ಜಾಬ್ ಎಲ್ಲ ಮಾಡ್ಕೊಂಡು ಒಂದು ಸ್ವಲ್ಪ ಎಲ್ಲ ಕಡೆನೂ ತಿರ್ಗಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಆಮೇಲಿಂದ ಬೇಕಾದ್ರೆ ಮದುವೆ ಆಗನಂತೆ. ಇಷ್ಟು ಬಿರನೆ ಯಾಕೆ ಮದುವೆ? ಸುಮ್ಮನಿರಿ ಅತ್ತೆ ನೀವು. ಒಳ್ಳೆ ಚೆನ್ನಾಗಾಯ್ತಪ್ಪ. ಅಲ್ಲ ಕಳ್ಳಪ್ಪ, ನಿಮ್ಮ ಅಪ್ಪ ಅಮ್ಮಂಗೂ ವಯಸ್ಸಾಯ್ತು ಕಣಪ್ಪ. ಎಷ್ಟ್ ದಿವಸ ಅಂತ ನಿಮ್ಮ ಅಮ್ಮ ನಿನಗೇನೆ ಊಟ ತಿಂಡಿ ಮಾಡಕ್ಕಾಗುತ್ತೆ? ಪಾಪ ನಿಮ್ಮ ಅಮ್ಮನ ಕೈಲಿ ಆಗಲ್ಲ ಕಣಪ್ಪ, ಅಲ್ಲೇ ವಯಸ್ಸಾಯ್ತು. ಆಗಲ್ಲ. ನೋಡಿ ಚೆನ್ನಾಗಿರೋ ಸಂಬಂಧ ನೋಡ್ಬಿಟ್ಟು ಹುಡುಕ್ತಿವಿ, ನೋಡಿ ಮದುವೆ ಆಗ್ಬಿಡು, ಹೆಂಗ? ನೀರಿ ಅತ್ತೆ ನೀವು. ಆ ಅಮ್ಮನೂ ಇವತ್ತು ಬೆಳಿಗ್ಗೆನೆ ಬಂದ ತಕ್ಷಣನೂ ಆ ಅಮ್ಮನೂ ಶುರು ಮಾಡ್ಕೊಂಡಿದ್ದಾರೆ. ನೀವು ಅಮ್ಮ ಇಬ್ಬರಾಳು ಮಾತಾಡ್ಕೊಂಡಿದ್ದಾರೆ ಏನು ನೀವು? ನೋಡ್ರಿ ಅಲ್ಲೇ ಬರ್ತಾರೆ ನೀವು ಹೆಂಗೆ ಹೇಳ್ತಿದ್ದೀರಂತ. ಅತ್ತೆ ಸುಮ್ಕಿರ್ರಿ ಸ್ವಲ್ಪ ದಿವಸ, ಇನ್ನೂ ಒಂದು ವರ್ಷ ಸುಮ್ಮನಿರ್ರಿ, ಆಮೇಲಿಂದ ನೋಡಿದ್ರೆ ಆಗುತ್ತೆ, ಮದುವೆ ಆದರೆ ಆಗುತ್ತೆ. ಇಷ್ಟು ಬಿರನೆ ಮದುವೆ ಆಗಲ್ಲ ನಾನೀಗ ಆರಾಮಾಗಿ ಇರಬೇಕು ನಾನು. ನೀವೇನತ್ತೆ ನೀವು ಅಮ್ಮ ಹೆಂಗೆ ಮಾತಾಡ್ತಾರೆ ಹಂಗೆ ನೀವು ಮಾತಾಡ್ತಿದ್ದೀರಾ? ಅಯ್ಯೋ ಹೇಳದ್ನಪ್ಪ ನಾನು, ಇನ್ನೇನು ಮಾಡ್ತೀಯ? ಆಯ್ತು ಬಿಡಪ್ಪ, ನೀನು ಬೇಜಾರಾಗುತ್ತಂದ್ರೆ ಏನು ಹೇಳಕ್ಕೆ ಬರಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ. ಅಲ್ಕಂಡಪ್ಪ, ಯಾವತ್ತಿದ್ರು ಮದುವೆ ಆಗ್ಲೇಬೇಕಲ್ವೇನು? ಹಂಗಾಗಿ ಹೇಳದ್ನಪ್ಪ. ಸರಿ ಆಯ್ತು ಬಿಡು, ಇನ್ನೇನು ನೀನೇ ಯಾವ್ದಾರ ಹುಡುಗಿ ಏನಾದ್ರು ಲವ್ ಗಿವ್ ಮಾಡ್ತಿದ್ದೀಯ ಏನೋ ಸಾಮಾನ್ಯಕ್ಕೆ, ಅದಕ್ಕೇನಾದ್ರೂ ಒಪ್ಸಿ ಏನಾದ್ರು ಮನೆಯವ್ರಿಗೆಲ್ಲ ಒಪ್ಸಿ ಏನಾದ್ರು ಮದುವೆ ಆಗ್ಬೇಕು ಅಂದ್ಕೊಂಡಿದೀವ ಪಾಪ. ಅದಕ್ಕೆ ನನ್ನ ಪ್ರಕಾರ ನೀನು ಮದುವೆ ಆಗಲ್ಲ, ಈಗಲೇ ಬೇಡ ಕಣತೆ ಅಂತ ಹೇಳ್ತಿದ್ಯಾ ಸಾಮಾನ್ಯಕ್ಕೆ. ಎಲ್ಲ ಪಾಪ, ಲೇಯ್ ಯಾರು ಹುಡುಗಿಗೆ ಏನಾದ್ರು ಲವ್ ಗಿವ್ ಮಾಡಿದ್ರೆ ಒಪ್ಕೊಂಡಿದ್ರೆ ಹೇಳು, ನಾನೇ ಹೇಳ್ತೀನಿ, ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟು ನಾನೇ ಒಪ್ಪಿಸ್ತೀನಿ, ಬೇಕಾದ್ರೆ ಮದುವೆ ಮಾಡ್ಸನಂತೆ. ಏನಿದ್ರು ನನ್ನ ಮುಂದೆ ಹೇಳ್ಕ ಎದರ್ಕಬೇಡ ನೀನು, ಅದಕ್ಕೇನಂತೆ? ಏನತ್ತೆ ನೀವು ಚಿಕ್ಕವನಿದ್ದಾಗ ಹೆಂಗೆ ಆಡ್ಕೊಳ್ತಿದ್ರೋ ನೀವು, ಇವಾಗ್ಲೂ ಹಿಂಗೆ ರೇಗಿಸ್ತೀರಾ ನೀವಂತೂ ಅತ್ಲಾಗಿ. ನಾನು ಯಾರಿಗೆ ಲವ್ ಮಾಡಕ್ಕೆ ಹೋಗೋಣ? ಹಂಗೇನಿಲ್ಲ, ಹಂಗೇನಾರು ಇದ್ರೆ ನಿಮ್ಮ ಮುಂದೆನೇ ಹೇಳ್ತೀನಿ ಕಣಿ, ಹೇಳ್ರಿ. ಈ ಬರ್ತೆ ಸುಮ್ಕೆನ ನೀನು ಏನೇನೋ ರೇಗಿಸ್ತಿರುತ್ತೆ ಅತ್ಲಾಗಿ, ಸುಮ್ಕಿರಿ ಅತ್ತೆ ನೀವು. ಬಿಡ ಪಾಪಲೇ, ಏನೋ ರೇಗಾಡಿಸ್ತೆ, ಸುಮ್ಕಿರು, ಬೇಜಾರು ಮಾಡ್ಕೋಬೇಡ. ಅಪರೂಪಕ್ಕೆ ಬಂದಿದ್ಯಾ ಊರಿಗೆ, ಅದಕ್ಕೆ ಹೇಳದ್ನಪ್ಪ. ಬಾರ್ಲ ಪಾಪ, ಕೇಸರಿ ಬಾತ್ ಮಾಡಿದೀನಿ, ಕೇಸರಿ ಬಾತ್ ತಿಂತೀಯ ಇವಾಗ? ಬೇಡ ಕಣತೆ, ಇವಾಗ ಕೇಸರಿ ಬಾತು ಬೇಡ, ಏನೋ ಬೇಡ, ಸುಮ್ಕಿರ್ರಿ ಅತ್ಲಾಗಿ. ಇವಾಗಿನ ಟೌನಿಗೆ ಹೋಗಿದ್ನಲ್ಲ, ಅಲ್ಲಿ ನನ್ನ ಫ್ರೆಂಡ್ ಸಿಕ್ಕಿದ್ದ, ಅಲ್ಲಿ ಪಾನಿಪುರಿ ಗೋಬಿ ಮಂಚೂರಿ ಎಲ್ಲ ತಿನ್ಕೊಂಬಂದೆ ಕಣತೆ. ಹಂಗಾಗಿ ಹೊಟ್ಟೆ ತುಂಬೈತೆ, ಏನು ತಿನ್ನೋಕ್ಕಾಗಲ್ಲ, ಬೇಡ ಕಣ್ ಸುಮ್ಮನಿರಿ, ಇವಾಗ ಏನು ತಿನ್ನಲ್ಲ ಇವಾಗ. ಅತ್ತೆ ನಾಳೆ ಬೇಕಾದ್ರೆ ಬರ್ತೀನಿ. ನಾಳೆ ನನಗೆ ನೀವು ಶಾವಿಗೆ ಮಾಡಿಬಿಟ್ಟು ಶಾವಿಗೆ ಮಾಡ್ತಿರಲ್ಲ, ಶಾವಿಗೆ ಮಾಡಿಬಿಟ್ಟು ಬೋಂಡಾ ಪಾಯಸ ಎಲ್ಲ ಮಾಡಿರಿ, ನಾನು ಬರ್ತೀನಿ ಅವಾಗ, ಸರಿನಾ? ನೀವು ಮಾಡೋದು ಕೈ ರುಚಿಯಿಂದ ಮಾಡ್ತಿರಲ್ಲ ಶಾವಿಗೆ, ಹಂಗೆ ಕೋಳಿ ಸಾಂಬಾರು, ಚಿಕನ್ ಕಬಾಬ್ ಎಲ್ಲ ಮಾಡ್ತಿರಲ್ಲ ಅತ್ತೆ, ನನಗೆ ಸಖತ್ ಇಷ್ಟ. ನಿಮ್ಮ ಕೈಯಾರೆ ಚಿಕನ್ ಕಬಾಬ್ ತಿಂದು ಭಾಳ ದಿವಸ ಆಯಿತು, ನಾಳೆ ಮಾಡಿರಿ, ಸರಿನಾ? ಸರಿ ಕಣಪ್ಪ, ಆಯ್ತು. ಇವಾಗ ಏನು ತಿನ್ನಲ್ಲ ಅಂತ ಹೇಳ್ತಿದ್ಯಾ? ತಡಿ, ಬಂದ್ಬಿಟ್ಟು ಹೋಗಿ ಜ್ಯೂಸ್ ಸಾರ ಮಾಡ್ಕೊಂಬಂದು ಕೊಡ್ತೀನಿ. ಅರೆ ನಿರ್ಮಲ, ಅಷ್ಟು ದೂರಿಂದ ನಡ್ಕೊಂಬಂದಿದ್ದೀವಿ ಗೇಟಿಂದ, ಯಾಕ ಬಿಸಿಲಲ್ಲಿ ಸುಸ್ತಾಗಂಗ ಆಯ್ತು, ಕುತ್ಕೋ ಬಾ, ಆಮೇಲಿಂದ ಹೋಗುವಂತೆ. ಪರಿಮಳ, ಇವಾಗ ನನಗೆ ಕುತ್ಕಣ ಅಷ್ಟು ಪುರ್ಸತ್ತಿಲ್ಲ ಕಣೆ, ಪ್ಲೀಸ್ ಕಣೆ, ಬೇಜಾರು ಮಾಡ್ಕೋಬೇಡ, ಮನೆ ಹತ್ರ ಹೋಗ್ಬೇಕು. ಅಮ್ಮ ಬೆಳಿಗ್ಗೆ ಇನ್ನೂ ಹೊಲತ್ತವ ಕೆಲಸಗಳಿದಾವೆ ಅಂತ ಅಮ್ಮ ಅಪ್ಪ ಇಬ್ರು ಇಷ್ಟೊತ್ತವರೆಗೂ ಇನ್ನೂ ಹೊಲ್ತಾವನ್ನೇ ನೀರ್ತಾರೆ ಸಾಮಾನ್ಯಕ್ಕೆ. ಬಟ್ಟೆಗಳು ಬೇರೆ ತೊಳೆದಿಲ್ಲ ಪಾಪ, ನಮ್ಮ ಅಮ್ಮನ ಕೈಲಿ ಒಬ್ರ ಕೈಲಿ ಆಗಲ್ಲ. ಹಂಗಾಗಿ ಹೋಗಿ ಬಟ್ಟೆಗಳೆಲ್ಲ ತೊಳೆದು ಒಂದು ಸ್ವಲ್ಪ ಕೆಲಸಗಳು ಮಾಡಿ, ಪಾತ್ರೆಗಳೆಲ್ಲ ತೊಳೆದು ಮನೇಲೆಲ್ಲ ಕಸ ಗಿಸ ಎಲ್ಲ ಗುಡಿಸಿ ಎಲ್ಲ ರೆಡಿ ಮಾಡಬೇಕು ಕಣೆ. ಪ್ಲೀಸ್ ಕಣೆ, ನಾಳೆ ಬೇಕಾದ್ರೆ ಸಿಗ್ತೀನಿ ನಾನು, ಇವತ್ತಂತೂ ಪುರ್ಸತ್ತಿಲ್ಲ, ನಾಳೆ ಸಿಗ್ತೀನಿ, ಬೇಜಾರು ಮಾಡ್ಕೋಬೇಡ, ಸರಿನಾ? ನೋಡ್ರಿ, ನಿಮ್ಮ ಮಗಳು ನೆನಪು ಮಾಡಿದ ತಕ್ಷಣ ನಿಮ್ಮ ಮಗಳೇ ಬಂದ್ಲು. ಕಾಲೇಜ್ ಮುಗಿಸ್ಕೊಂಡು ಬಂದ್ಲು ಅನ್ಸುತ್ತೆ. ಏನೇ ಪರಿಮಳ, ಕಾಲೇಜ್ ಮುಗಿತೇನೆ? ಏನು ಇಷ್ಟು ಬಿರನೆ ಬಂದಿದ್ಯಾ? ಕಾಲೇಜಿಗೆ ಹೋಗಿದ್ದೋ ಏನು ಸುಮ್ಕೆ ಹಂಗೆ ಬಂದ್ಬಿಟ್ಟು? ಹೌದು ರಾಜು, ಯಾರಿಗೆ ಹೇಳ್ತಿರೋದು ನೀನು? ನನ್ಗ ಹೇಳ್ತಿರೋದು? ನೀನು ಕಳ್ಳ, ನಿನ್ನಂಗ ಅನ್ಕೊಂಡ ನನಗೇನು? ನೀನು ಕಣೋ ಬಂಕ್ ಹಾಕೋದು, ನಾನಲ್ಲ. ಅತ್ತೆ ಮೊದ್ಲೆಲ್ಲ ನಾನು ಕಾಲೇಜಿಗೆ ಸರಿಯಾಗಿ ಹೋಗ್ದಲ್ಲ, ನೀನು ಅತ್ತೆ ಮಾವನ ಹತ್ರ ಎಲ್ಲ ಬಯಸ್ಕೊಂತಿದ್ದೆ, ನನ್ಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ಇವಾಗ ಏನೋ ದೊಡ್ಡದಾಗ ಒಂಚೂರು ಪಾಸ್ ಮಾಡ್ಕೊಂಡು ಏನೋ ಕೆಲ್ಸಕ್ಕೆ ಸೇರ್ಕೊಂಡಿರೋದಕ್ಕೆ
ನನಗೆ ಬೇರೆ ಆಡ್ಕೊಳಕ್ ಬೇರೆ ಬರ್ತಾನೆ. ನೋಡ್ತಿರೋ, ನಿನ್ಕಿಂತ ಚೆನ್ನಾಗಿರೋ ಕೆಲಸ ತಗೊಳ್ಳಿಲ್ಲ ಅಂದ್ರೆ ಕೇಳು, ನನಗೆ ಗೊತ್ತಾ. ನನಗೆಲ್ಲ ಆಡ್ಕೊಳಕ್ ಬರ್ಬೇಡ ಕಣೋ. ಅಯ್ಯೋ ಹೋಗಿ ಹೋಗಿ, ನಾನು ನಮ್ಮ ಪರಿಮಳಂಗೆ ಇವಾಗಲೇ ಕೆಣಕ್ಬೇಕಿತ್ತ. ಅವಳು ಫ್ರೆಂಡ್ ಇದ್ದಾಳೆ, ಫ್ರೆಂಡ್ ಮುಂದೆನೇ ನಾನು ಆಡ್ಕೊಳ್ತಿದ್ದಾಳಲ್ಲ ಇವಳು. ಬಂಕ್ ಆಗ್ತಿದ್ದೆ ನೀನು ಅತ್ತೆ ಮಾವನ ಹತ್ರ ಎಲ್ಲ ಬಯಸ್ಕೊಳ್ತಿದ್ದೆ ಅಂತ. ಹಿಂದೆ ಮುಂದೆ ಏನು ನೋಡಲ್ಲ, ಸುಮ್ಕೆ ಹೇಳ್ತಾನೆ ಇರ್ತಾಳೆ ಇವಳಂತೂ ಅತ್ಲಾಗಿ. ಆಯಿತು ಬಿಡೆ ಪರಿಮಳ, ಎಲ್ಲರ ಮುಂದೆನೂ ಹಿಂಗೆಲ್ಲ ಹೇಳ್ಬೇಡ ಆಯಿತು. ಏನು ಅತ್ತೆ ಮಗಳು ಅಂತ ಒಂದು ಸ್ವಲ್ಪ ರೇಗಿಸಿದ್ದಕ್ಕೇನೆ ಏನೇನೋ ಹೇಳ್ತಾಳೆ ಇವಳು. ಸರಿ ಆಯ್ತು, ನನಗೇನೇನು ಬೇಜಾರೇನಿಲ್ಲ. ಮತ್ತಿನ್ನೇನು ಸಮಾಚಾರ? ಬೆಳಿಗ್ಗೆನೇ ಮನೆ ಹತ್ರ ಬಾರೋ ಅಂತ ಹೇಳಿದಿರಿ, ಹೋಗೋ ಮನೆ ಹತ್ರ ಅಮ್ಮ ಕೇಸರಿ ಬಾತ್ ಮಾಡಿತ್ತು ಅಂತ ಹೇಳಿದಿನಿ. ನೀನ್ ನೋಡಿದ್ರೆ ಇವಾಗ ಬಂದಿದ್ಯಾ? ಅಮ್ಮ ನಡಿಯಮ್ಮ ಒಳಿಕೆ. ಅದ್ಯಾಕಮ್ಮ ಆಚೆ ಕಡೆ ನಿಂತಿದ್ಯಾ? ರಾಜಿಗೆ ಏನಾರು ಮಾಡ್ಕೊಡೋದಲ್ವಾ? ಅಯ್ಯೋ ಏನು ತಿನ್ನಲ್ಲ ಅಂತ ಹೇಳ್ತಿದ್ದಾನ ಕಣಮ್ಮ ಅವನು. ಇವಾಗಿನ ಅವನು ಟೌನಿಗೆ ಹೋಗಿದ್ನಂತಲ್ಲ, ಅಲ್ಲೇ ಟೌನಲ್ಲೇ ಏನೇನೋ ತಿನ್ಕೊಂಬಂದೆ. ಇವಾಗ ಬೇಡ ಕಣತ್ತೆ, ನಾಳೆ ಬೇಕಾದ್ರೆ ಬರ್ತೀನಿ, ನಾಳೆ ಏನಾದ್ರು ಮಾಡಿರ್ರಿ ಅಂತ ಹೇಳ್ದ. ಅದಕ್ಕೆ ಸರಿ ಕಣಪ್ಪ ಆಯ್ತು, ಏನಾದ್ರು ಜ್ಯೂಸ್ ಏನಾದ್ರು ಮಾಡ್ಕೊಂಬಂದು ಕೊಡ್ತೀನಿ ಕೂತ್ಕ ಅಂತ ಹೇಳ್ತಿದ್ದೀನಿ. ಹೆಂಗ ನೀವು ಬಿಸಿಲಲ್ಲಿ ಅಲ್ಲಿಂದ ಸುಸ್ತಾಗಿ ಬಂದಿದ್ದೀರಾ? ಬರ್ರಿ ಕೂತ್ಕೊಳ್ರಿ, 3 ಜನಕ್ಕೂ ಜ್ಯೂಸ್ ಮಾಡ್ಕೊಂಬಂದು ಕೊಡ್ತೀನಿ. ಸರಿ ಕಣತೆ ಆಯಿತು. ಅತ್ತೆ ಅರ್ಜೆಂಟೇನಿಲ್ಲ, ಒಂದು ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಂಬನ್ನಿ, ಏನು ಪರವಾಗಿನಿಲ್ಲ. ನೀವು ಪಾಪ ಅಲ್ಲಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀರ, ಇವಾಗಿನ್ನು ಬಟ್ಟೆ ಗಿಟ್ಟೆ ಎಲ್ಲ ತೊಳೆದು ಆರಾಮಾಗಿ ಮಾಡ್ಕೊಂಬರ್ರಿ ಅತ್ತೆ. ನಾನೇನು ಅರ್ಜೆಂಟಾಗಿ ನಾನು ಎಲ್ಲೂ ಏನು ಹೋಗಂಗಿಲ್ಲ, ಆರಾಮಾಗಿ ಕೂತ್ಕೊಳ್ತೀನಿ. ಇನ್ನೇನು ಪರಿಮಳನು ಇನ್ನೇನು ಕಾಲೇಜಿಂದ ಬಂದಿದ್ದಾಳಲ್ಲ, ಅವಳು ಏನು ಎಲ್ಲೂ ಹೋಗಂಗಿಲ್ಲ. ನಿಧಾನಕ್ಕೆ ಮಾಡ್ಕೊಂಬನ್ನಿ, ಏನು ಪರವಾಗಿಲ್ಲ. ಏನು ನನ್ನ ಮಗ ಇವನು ಇಷ್ಟೊತ್ತವರೆಗೂ ಅರ್ಜೆಂಟಾಗಿ ಹೋಗ್ಬೇಕಣತೆ ಅಂತ ಹೇಳ್ತಿದ್ದವನು, ಇವಾಗ ನೋಡಿದ್ರೆ ಈಗ ನಿಧಾನಕ್ಕೆ ಮಾಡ್ಕೊಂಬರ್ರಿ ಅತ್ತೆ, ಏನು ಅಂಥದ್ದೇನು ಅರ್ಜೆಂಟ್ ಇಲ್ಲ, ನಿಧಾನಕ್ಕೆ ಕೊಡ್ರಿ ಪರವಾಗಿಲ್ಲ ಅಂತ ಹೇಳ್ತಿದ್ದಾನಲ್ಲ. ಇರ್ಲಿ ನನ್ನ ಮಗ ಏನಂತ ಗೊತ್ತಾಗುತ್ತೆ. ಲೇ ಪರಿಮಳ, ನಾನು ಹೋಗ್ತೀನಿ ಕಣೆ, ನಾಳೆ ಬೇಕಾದ್ರೆ ಬರ್ತೀನಿ ಪ್ಲೀಸ್ ಕಣೆ. ನಾನು ಅರ್ಜೆಂಟ್ ಐತೆ, ಮಂತವ ಕೆಲಸಗಳು ಅರ್ಜೆಂಟಾಗಿ ಹೋಗ್ಬೇಕು. ಬಾಯ್, ನಾನು ಹೋಗ್ತೀನಿ. ಏನಪ್ಪ ಇದು? ನಾನಾದರೂ ಇವಾಗಲಾದರೂ ಇರ್ತಾಳಲ್ಲ, ಫ್ರೀ ಆಗಿದ್ದಾಳಲ್ಲ, ಮಾತಾಡ್ಸೋಣ ಅಂತ ನಾನು ಟ್ರೈ ಮಾಡ್ತಿದ್ದೀನಿ. ನೋಡಿದ್ರೆ ಅಲ್ಲೇ ಹೋಗ್ತೀನಿ ಅಂತ ನಮ್ಮ ಪರಿಮಳ ಮುಂದೆ ಹೇಳ್ತಿದ್ದಾಳೆ. ಹೆಂಗೆ ಮಾತಾಡಿಸ್ಲಿ? ಏನಾದರೂ ನಮ್ಮ ಪರಿಮಳ ಮುಂದೆ ಏನಾದ್ರು ಮಾತಾಡಿಸ್ಬಿಟ್ರೆ ಏನಿಲ್ಲ ನಮ್ಮ ಪರಿಮಳ. ನಮ್ಮ ಅತ್ತೆ ಮುಂದೆ ಎಲ್ಲ ಹೇಳ್ಕೊಂಡು ಆಡ್ಕೊಳ್ತಾಳೆ. ಹೆಂಗೆ ಮಾತಾಡಿಸ್ಲಿ ಇವಾಗ? ಇವಳು ಬೇರೆ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ. ಲೇ ನಿರ್ಮಲ, ತಡಿ ಒಂದ್ರೇಟು, ಏನು ಅಂತ ಅರ್ಜೆಂಟ್ ಏನಿಲ್ಲ, ಮನೆ ಹತ್ರ ಹೋಗ್ಬಿಟ್ಟು ಕೆಲಸ ಮಾಡುವಂತೆ. ನಾನೇನು ಜಾಸ್ತಿ ಹೊತ್ತೇನು ನಿನ್ಗೇನಿಲ್ಲ ಕೂರಿಸ್ಕೊಳದ. ಅಮ್ಮ ಹೋಗ್ಬಿಟ್ಟು ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ ಅಂತ ನಿನ್ ಮುಂದೆನೇ ಹೇಳ್ತಲ್ವಾ? ಜ್ಯೂಸ್ ಕುಡ್ಕೊಳ್ಬೇಕಾದ್ರೆ ಹೋಗಿ ಒಂತೆ ಸುಮ್ಕಿರು. ಅಲ್ಲಿ ಗೇಟಿಂದ ಬಿಸ್ತಲ್ಲ ಬೇರೆ ನಡ್ಕೊಂಡ್ ಬಂದಿದ್ದಕ್ಕೂ ಅದಕ್ಕೂ ಸುಸ್ತಾಗಂಗೆ ಆಗಿರುತ್ತೆ. ಜ್ಯೂಸ್ ಕುಡಿದ್ರೆ ಒಂದು ಸ್ವಲ್ಪ ಆರಾಮಾಗ್ತೀಯಾ? ಆಮೇಲಿಂದ ಹೋಗುವಂತೆ ಕೊಡು, ಸುಮ್ಮನಿರು. ನೋಡುವ, ಈಗ ಇಲ್ಲ ಅಂದ್ರೆ, ಈಗ ಇಲ್ಲಿ ಉಳ್ಕೊಳ್ಳಿಲ್ಲ ಅಂದ್ರೆ ಇನ್ನೊಂದು ದಿವಸ ನಿಮ್ಮನೆ ಹತ್ರ ನಾನು ಬರಲ್ಲ ನೋಡು. ಜ್ಯೂಸ್ ಕುಡ್ಕೊಂಡು ಹೋಗೋವರೆಗೂ ಸುಮ್ಕಿರು ಒಂದು ಸ್ವಲ್ಪ. ಅಂತ ಅರ್ಜೆಂಟ್ ಏನಿಲ್ಲ. ಬೇಕಾದ್ರೆ ಬಸ್ ಬೇಕಾದ್ರೆ ಒಂದು ಅರ್ಧ ಗಂಟೆ ಲೇಟ್ ಆಗಿದ್ರೆ ಅಲ್ಲಿ ಕಾಯ್ತಿರಲ್ವಾ? ನಮ್ಮನೆ ಹತ್ರ ಬಂದ ತಕ್ಷಣ ಅಲ್ಲೇ ಅರ್ಜೆಂಟ್ ಮಾಡ್ತೀಯ ನೀನು? ಯಾಕೆ ಹಿಂಗೆ ಆಡ್ತಿದ್ಯಾ? ಸುಮ್ಮನಿರೆ. ಲೇ ಪರಿಮಳ, ಯಾಕೆ ಇಷ್ಟೊಂದೆಲ್ಲ ಕೋಪ ಮಾಡ್ಕೊಳ್ತೀಯ? ನನ್ನ ಬಗ್ಗೆ ಗೊತ್ತಿದ್ದು ಸರಿನಮ್ಮ, ಆಯ್ತು ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ಆಂಟಿಗೆ ಬೇಗ ಜ್ಯೂಸ್ ತಗೊಂಬಂದು ಕೊಡೋಕೆ ಹೇಳು. ನಾನು ಹೋಗ್ಬೇಕು ಮನೆ ಹತ್ರ. ಸರಿ ಆಯ್ತು, ಇಲ್ಲಿ ಕುಂತಿರು, ನಾನೊಂದು ಸ್ವಲ್ಪ ಹೋಗ್ಬಿಟ್ಟು ಬ್ಯಾಗ್ ಎಲ್ಲ ಇಟ್ಟು ಫ್ರೆಶ್ ಅಪ್ ಆಗಿ ಬರ್ತೀನಿ ಬೇಗ. ಹೆಂಗಪ್ಪ ಮಾತಾಡಿಸ್ಲಿ? ಯಾಕೆ ಆ ಕಡೆನೇ ಮುಖ ಮಾಡ್ಕೊಂಡು ತಿರ್ಕೊಂಡ್ರು? ಅಂದರೆ ನನಗೆ ಪರಿಚಯ ಇಲ್ವಲ್ಲ, ಯಾವ ರೀತಿ ಮಾತಾಡಿಸ್ಲಿ ಅಂತ. ಅವರು ಮಾತಾಡಿಸ್ಲಿಲ್ಲ ಅನಿಸುತ್ತೆ. ಯಾವ ರೀತಿ ಮಾತಾಡಿಸ್ಲಿ? ನಿರ್ಮಲಾ ಅವರೇ, ಹೇಳಿ ರಾಜು ಅವರೇ. ಏನಿಲ್ಲ, ನಮ್ಮ ಅತ್ತೆ ಮಗಳು ಪರಿಮಳನ ಫ್ರೆಂಡ್ ಅಲ್ವಾ ನೀವು? ಸೊ ಹಂಗಾಗಿ ನೀವು ಪರಿಚಯ ಇರಲ್ವಲ್ಲ, ಮಾತಾಡ್ಸರಂತ ಮಾತಾಡಿಸ್ದೆ ಅಷ್ಟೇ. ನೀವು ನಮ್ಮ ಪರಿಮಳನ ಕ್ಲಾಸ್ಮೇಟೇನಾ? ಹೌದು, ಬೆಳಗ್ಗೆನೇ ಹೇಳಿದ್ವಲ್ಲ ನಾವು. ನಿಮ್ಮ ಪರಿಮಳನೇ ಹೇಳಿದ್ಲಲ್ಲ ನಿಮಗೆ. ನಾನು ಅವಳಿಬ್ಳು ಒಂದೇ ಕ್ಲಾಸ್ಮೇಟು, ಒಂದೇ ಕಾಂಬಿನೇಷನ್ ತಗೊಂಡಿರೋದು, ಒಂದೇ ಕಾಲೇಜು ಅಂತ ಹೇಳ್ತಿದ್ದಲ್ಲ. ಆದ್ರೂ ನೀವು ತಿರ್ಗಾ ಕೇಳ್ತಿದ್ರಲ್ಲ, ಏನಕ್ಕೆ? ಹೌದಲ್ವಾ? ಸಾರಿ, ನಾನು ಬೆಳಿಗ್ಗೆ ಬೇರೆ ಗಮನದಲ್ಲಿದ್ದೆ, ಹಂಗಾಗಿ ಮರ್ತೋಗ್ಬಿಟ್ಟೆ. ಸಾರಿ. ನೆಕ್ಸ್ಟು ಏನು? ನೆಕ್ಸ್ಟ್ ಏನಾದ್ರೂ ಜಾಬು ಯಾವ ರೀತಿ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ನೀವು? ನೋಡೋಣ, ಮೊದಲು ಓದೋದೆಲ್ಲ ಮುಗಿಲಿ. ಸೊ ಜಾಬ್ ಅಂತ ನನಗೆ ನಮ್ಮ ಅಪ್ಪ ಅಮ್ಮಗೆ ನೋಡ್ಕೊಂಡಿದ್ದೆ ನನ್ನ ಮುಖ್ಯ. ಸೊ ಹಂಗಾಗಿ ಮೊದಲು ಚೆನ್ನಾಗಿ ಓದಬೇಕು. ಓದಿ ಕೆಲವೊಂದು ಎಕ್ಸಾಮ್ಸ್ಗಳೆಲ್ಲ ತಗೊಂಡು ಅಪ್ಪ ಅಮ್ಮಗೆ ಚೆನ್ನಾಗಿ ನೋಡ್ಕೋಬೇಕು, ಕೆಲಸ ತಗೊಂಡು. ಇವಾಗ್ಲೂ ಇವಳಿಗೆ ಮದುವೆ ಆಗೋ ಹುಡುಗ ಮಾತ್ರ ಭಾಳ ಪುಣ್ಯ ಮಾಡಿದ್ದಾನೆ. ನಾನು ಬೆಳಿಗ್ಗೆಯಿಂದಾನು ನೋಡ್ತಿದ್ದೀನಿ, ಮಾತೆತ್ತಿರೆ ಅಪ್ಪ ಅಮ್ಮನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಮಾತೆತ್ತಿರೇನೆ ಅಲ್ಲ, ಇವ್ರ ಅಪ್ಪ ಅಮ್ಮಂಗೆ ಇಷ್ಟೊಂದೆಲ್ಲ ಕೇರ್ ಮಾಡ್ತಾಳೆ, ಚೆನ್ನಾಗಿ ನೋಡ್ಕೊಳ್ತಾಳೆ ಅಂದರೆ ಇವಳಿಗೆ ಪ್ರೀತಿ ಮಾಡೋ ಹುಡುಗ, ಮದುವೆ ಆಗೋ ಹುಡುಗ ಇನ್ನೆಷ್ಟು ಪುಣ್ಯ ಮಾಡಿರಬೇಡು.
ಪುಣ್ಯ ಮಾಡಿರಬೇಡ, ಎಷ್ಟು ಚೆನ್ನಾಗಿ ಕೇರ್ ಮಾಡಬೇಡ. ನಾನು ಅದೇ ಯೋಚನೆ ಮಾಡ್ತಿದ್ದೀನಿ. ಗ್ರೇಟ್. ಇವಳಿಗೆ ಮದುವೆ ಆದರೆ ನಾನು ಕೂಡ ಭಾಳ ಹ್ಯಾಪಿಯಾಗಿರ್ತೀನಿ. ನಾನು ಎಂಥ ಹುಡುಗಿಗೆ ಮದುವೆ ಆಗ್ಬೇಕು ಅಂದ್ಕೊಂಡಿದ್ನೋ, ಭಾಳ ಡೀಸೆಂಟು, ಒಳ್ಳೆ ಹುಡುಗಿ, ಎಜುಕೇಷನ್ ಆಗಿರಬೇಕು. ಅಪ್ಪ ಅಮ್ಮಂಗೆ ಚೆನ್ನಾಗಿ ನೋಡ್ಕೊಂಡವಳು ಹುಡುಗಿ ಆಗಿರಬೇಕು. ನಮ್ಮ ಅಪ್ಪ ಅಮ್ಮಂಗೂ ಹಿಂಗೆ ನೋಡ್ಕೊತಾಳೆ ಇವಳು, ಭಾಳ ಒಳ್ಳೆ ಹುಡುಗಿ ಅನಿಸುತ್ತೆ. ಆದರೆ ಮದುವೆ ಇವಳಿಗೇ ಆಗಬೇಕು. ನಾನಂತೂ ಬೆಳಗ್ಗೆಯಿಂದನೂ ನೋಡಿದಾಗ್ಲಿಂದನೂ ಭಾಳ ಇಷ್ಟಪಟ್ಬಿಟ್ಟಿದ್ದೀನಿ ಇವಳಿಗಂತೂ. ಬಟ್ ಯಾವ ರೀತಿ ಒಪ್ಪಿಸ್ಲಿ, ಯಾವ ರೀತಿ ಇದು ಮಾಡಲಿ? ನಮ್ಮ ಪರಿಮಳ ಮುಂದೆನೇ ಹೇಳೋಣ? ಅಯ್ಯೋ, ಇವಾಗಲೇ ಬೇಡ. ನಮ್ಮ ಪರಿಮಳ ಮುಂದೆ ಹೇಳಿದ್ರೆ ಎಲ್ಲರಿಗೂ ಹೇಳ್ಕೊಂಬಂದ್ಬಿಡ್ತಾಳೆ. ಬಟ್ ಯಾವ ರೀತಿ ಇದು ಮಾಡಲಿ ಇವರಿಗೆ ಒಂದು ಗೊತ್ತಾಗ್ತಿಲ್ವಲ್ಲ ನನಗೆ. ಏನಿವರು ಮಾತಾಡ್ತಾನೆ ಏನೋ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರಲ್ಲ ಇವ್ರೆ. ರಾಜು ಅವ್ರೆ, ಏನೋ ಯೋಚನೆ ಮಾಡ್ತಿದ್ರಲ್ಲ, ಸುಮ್ಮನೆ ಕೂತ್ಕೊಂಡ್ಬಿಟ್ರಲ್ಲ ಮಾತಾಡ್ತಾ. ಯಾಕೆ ಏನಾಯ್ತು? ಹಾಗೇನಿಲ್ವಲ್ಲ, ನಾನು ಸ್ವಲ್ಪ ವರ್ಕ್ ಈ ಕಡೆ ಗಮನ ಇತ್ತು, ಏನೋ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಮತ್ತಿನ್ನೇನು ಸಮಾಚಾರ ನಿರ್ಮಲಾ ಅವರೇ? ನೋಡಿ ಇವರೇ ರಾಜು, ದಯವಿಟ್ಟು ನನಗೆ ಇವರೇ ಅವರೇ ಅಂತ ಏನು ಮಾತಾಡ್ಸೋದೇನು ಬೇಡ. ಜಸ್ಟ್ ನಿರ್ಮಲಾ ಅಂತ ಕರೀರಿ, ಏನು ಪರವಾಗಿಲ್ಲ. ಹೇಗೆ ನಿಮ್ಮ ಅತ್ತೆ ಮಗಳಿಗೆ ಹೆಂಗೆ ಪರಿಮಳ ಅಂತ ಹೇಳ್ತಿರಲ್ಲ ಹಾಗೆ ಕರೀರಿ, ಏನು ತೊಂದರೆ ಏನಿಲ್ಲ. ಅವರೇ ಇವರೇ ಅಂತ ಏನು ಮಾತಾಡ್ಸೋದೇನು ಬೇಡ, ಪರವಾಗಿಲ್ವಾ? ಸರಿ ಆಯಿತು ಬಿಡಿ ನಿರ್ಮಲಾ ಅವರೇ. ಸಾರಿ ನಿರ್ಮಲಾ, ಹಾಗೆ ಮಾತಾಡ್ತೀನಿ ಬಿಡಿ. ನಿರ್ಮಲಾ ಅಂತಲೇ ಕರಿತೀನಿ ನಾಳೆಯಿಂದ, ಸರಿನಾ? ನಾಳೆಯಿಂದ ಕರಿತೀರಾ? ಇವಾಗ್ಲೇನೇ ಕರೀರಿ, ಏನಾಗುತ್ತೆ? ಇವಾಗ್ಲೇನೇನು ಕರೀರಿ, ಏನು ಭಯನಾ? ಛೇ ಇಲ್ಲಪ್ಪ, ನಾನೇನಕ್ಕೆ ಭಯ ಪಡ್ಕೊಳ್ಳಿ. ಜಸ್ಟ್ ನೀವು ಎಲ್ಲರ ಥರ ಅಲ್ಲ, ಭಾಳ ಒಳ್ಳೆಯವರು ನೀವು. ನಿಮಗೆ ನೋಡಿದರೆ ನನಗೆ ತುಂಬ ರೆಸ್ಪೆಕ್ಟ್ ಕೊಡ್ಬೇಕನ್ಸುತ್ತೆ. ಸೊ ಹಂಗಾಗಿ ನಿಮಗೆ ನಿರ್ಮಲಾ ಅವರೇ ಅಂತಲೇ ಕರೆದಿದ್ದು, ಸರಿನಾ? ಸೊ ನಿಮಗೆ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ಸ್ಬೇಕನ್ಸ್ತಿರುತ್ತೆ. ನಿಮಗೆ ನೋಡಿದ್ರೆ ನೋಡ್ತಾನೆ ಇರ್ಬೇಕನ್ಸುತ್ತೆ, ಮಾತಾಡ್ಸಿರ್ಬೇಕನ್ಸ್ತಿರುತ್ತೆ. ನಿಮ್ಮ ಜೊತೆ ಕೂತ್ಕೊಂಡ್ರೆ ಯಾವ ರೀತಿ ಟೈಮ್ ಸ್ಪೆಂಡ್ ಆಗುತ್ತಂತಲೇ ಗೊತ್ತಾಗ್ತಿಲ್ಲ ನನಗೆ. ಸೊ ಸಾರಿ, ಏನೇನೋ ಮಾತಾಡ್ಬಿಟ್ಟೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನ್ನ ಮನಸ್ಸಿಗೆ ಅನಿಸಿದ್ದು ಹೇಳ್ಬಿಟ್ಟೆ ನಾನು. ಸರಿ ಆಯ್ತು. ನಿಮ್ಮ ಅತ್ತೆ ಮಗಳನ್ನು ಪರಿಮಳನು ಹೀಗೆ ಹೇಳ್ತಿರ್ತಾಳೆ, ನನಗಂತೂ ಒಂದು 5 ನಿಮಿಷನೂ ಬಿಟ್ಟಿರಲ್ಲ. ಯಾವಾಗಿದ್ರು ನನ್ನ ಜೊತೆಲೇ ಇರಬೇಕು ಅವಳು. ಅಂದ್ರಪ್ಪ ಏನೋ ಮಾತಾಡ್ತಿದ್ದೀರಾ? ಇಬ್ಬರಾಳು ಫ್ರೆಂಡ್ ಆದ್ರ, ಪರಿಚಯ ಆದ್ರ? ಏನೋ ರಾಜು, ನನ್ನ ಫ್ರೆಂಡು ನಿರ್ಮಲಾ ಇದ್ದಾಳಲ್ಲ, ಹಂಗೆಲ್ಲ ಯಾರಿಗೂ ಮಾತಾಡ್ಸಲ್ಲ ಕಣೋ. ಏನು ಫ್ರೆಂಡ್ ಆಗ್ಬಿಟ್ಟ ಇಷ್ಟು ಬೇರೆನೇ ಅವಳ ಜೊತೆ? ನಮ್ಮ ನಿರ್ಮಲಾ ಮಾತಾಡ್ಸಿದಾಳೆ ಅಲ್ಲೇ ನಿನಗೆ? ಹಾಗೇನಿಲ್ಲ ಕಣೆ, ನಿಮ್ಮ ಅತ್ತೆ ಮಗ ಅಂತ ಹೇಳೋದಲ್ಲ, ಇನ್ನೇನು ನಿನಗೂ ಫ್ರೆಂಡ್ ಅಲ್ವಾ, ಹಂಗಾಗಿ ನನಗೂ ಫ್ರೆಂಡ್ ಆಗಿ ಮಾತಾಡ್ಸ್ತಿದ್ದೀನಪ್ಪ ಅಷ್ಟೇ, ಇನ್ನೇನಿಲ್ಲ. ನೀನ್ ಫ್ರೆಂಡ್ ಅಂತ ನಾನು ಮಾತಾಡ್ಸ್ತಿರೋದು, ಇಲ್ಲ ಅಂದ್ರೆ ನಾನೇನು ಮಾತಾಡ್ಸ್ತಿರಿಲ್ಲ. ಇವಳು ಇಷ್ಟೊತ್ತವರೆಗೂ ಇದ್ದು ಇವಾಗಲೇ ಬರಬೇಕಿತ್ತಾ? ಇನ್ನೂ ಒಂದು ಸ್ವಲ್ಪ, ಇನ್ನೊಂದು 10 ನಿಮಿಷ ನಾನೇ ಮಾತಾಡ್ಸಿದ್ದೆ. ಇಬ್ಬರು ಹೆಂಗೋ ಮಾತಾಡ್ತಿದ್ರು, ಅವಳು ಚೆನ್ನಾಗೇ ಮಾತಾಡ್ತಿದ್ಲು. ಅಷ್ಟರಲ್ಲಿ ಇವಳು ಮಧ್ಯದಲ್ಲಿ ಬಂದ್ಬಿಟ್ಲಿ, ಇವಳು ಪರಿಮಳ ಇವಳು. ರಾಜು, ಏನೋ ಸಮಾಚಾರ? ಯಾರಿಗೂ ಮಾತಾಡ್ತಿರಲ್ಲ, ನನಗೆ ಬಿಟ್ಬಿಟ್ಟು ಅಲ್ಲೇ ನನ್ನ ಫ್ರೆಂಡು ನಿರ್ಮಲಂಗೆ ಮಾತಾಡ್ತಿದ್ಯಾ? ಯಾಕೆ ಮಠ ಒಂಥರ ಮಾಡ್ಕೊಂಡ್ಬಿಟ್ಟೆ ನಾನು ಬಂದ ತಕ್ಷಣ? ಯಾಕೆ ಏನಾಯ್ತು? ಏಯ್ ಇಲ್ಲೇ ಪರಿಮಳ, ಸುಮ್ಕಿರೇ, ಏನೇನು ಹೇಳ್ಬೇಡ ನೀನು. ನೀನೇನೇನೇನು ಜಸ್ಟ್ ನಿನ್ನ ಫ್ರೆಂಡ್ ಅಲ್ವಾ, ಅದಕ್ಕೆ ಮಾತಾಡ್ತಿದ್ನಮ್ಮ. ಅದಕ್ಕೇನೆ ನೀನು ಏನೇನು ಹೇಳ್ತಿದ್ಯಲ್ಲ ನೀನು. ಮಾತಾಡ್ಸ್ಬಾರ್ದಾ? ಸರಿ ಬಿಡಮ್ಮ, ಆಯಿತು. ಲೋ, ಹಂಗೇನಿಲ್ಲ ಕಣೋ, ನನ್ನ ಫ್ರೆಂಡ್ ಇದ್ದಾಳಲ್ಲ ಅವಳು ನಿರ್ಮಲಾ, ಹಂಗೆಲ್ಲ ಯಾರಿಗೂ ಮಾತಾಡ್ಸಲ್ಲ ಕಣೋ, ನಿಜ ಅಲ್ಲೂ ಪ್ರಾಮಿಸ್ ಕಣೋ. ನಾನೇ ಎಷ್ಟೋ ಫ್ರೆಂಡ್ಸ್ಗಳಿಗೆಲ್ಲ ಮಾತಾಡ್ತೀನಿ, ಬೇರೆ ನನ್ನ ಫ್ರೆಂಡ್ಸ್ಗಳಿಗೆಲ್ಲ. ಆದರೆ ಅವಳು ಇವತ್ತಿನವರೆಗೂ ಯಾರಿಗೂ ಮಾತಾಡ್ಸಲ್ಲ ಕಣೋ, ಕಾಲೇಜಲ್ಲೂ ಅಷ್ಟೇ. ನನ್ನ ಜೊತೆ ಅದರಲ್ಲೂ ಹುಡುಗಿರ್ ಫ್ರೆಂಡ್ಸ್ಗಳೇ ಇಲ್ಲ ಕಣೋ ಅವಳಿಗೆ. ನನ್ನ ಜೊತೆನೆ ಬರ್ತಾಳೆ, ನನ್ನ ಜೊತೆನೆ ಹೋಗ್ತಾಳೆ, ಗೊತ್ತಾ? ಅಷ್ಟು ಇವಳು ಅವಳು ಸಿನ್ಸಿಯರ್ ಅವಳು, ಗೊತ್ತಾ? ಅಷ್ಟು ಡೀಸೆನ್ಸಿ ಅವಳು. ಅದರಲ್ಲಿ ನಿನಗೆ ಮಾತಾಡ್ಸಿದಾಳಂದ್ರೆ ಗ್ರೇಟ್ ಬಿಡು. ನಿಜ ಅಲ್ವೇನೆ ಪರಿಮಳ, ನೀನು ಹೇಳ್ತಿರೋದು ಸತ್ಯ ಏನೇ? ಯಾಕೋ ಹಿಂಗ್ ಕೇಳ್ತಿದ್ಯಾ? ನಿಜಾಲು ಏನೋ ಸತ್ಯನಾ ಅಂತ ಇದ್ದಿದ್ದಂಗೆ ಹೇಳ್ತಿದ್ದೀನಿ ಕಣಪ್ಪ. ಅವಳು ಯಾರಿಗೂ ಹಂಗೆಲ್ಲ ಮಾತಾಡ್ಸಲ್ಲ ಕಣೋ, ಅದಕ್ಕೆ ಹೇಳಿದೆ. ಮೇಡ, ಆಂಟಿ ಜ್ಯೂಸ್ ಮಾಡಿ ಆಯ್ತೇನು ಕರಿಯೇ ಬೇಗ, ನಾನು ಹೋಗ್ಬೇಕು, ಹೊತ್ತಾಯ್ತು. ಕುಡೀರಪ್ಪ ಜ್ಯೂಸ್ನ. ಪರಿಮಳ, ಒಳಗಡೆ ಇನ್ನೂ ಜ್ಯೂಸ್ ಐತೆ, ನಿನಗೆ ಹಾಕೊಂಬರ್ದು ಕೊಡ್ತೀನಿ, ತಡಿ ಒಂದು ಸ್ವಲ್ಪ, ಇವ್ರು ಕುಡಿಲಿ. ನಾನು ಬೇಕಾದ್ರೆ ಆಮೇಲಿಂದ ಕುಡಿತೀನಿ, ಇವ್ರಿಗೆ ಕೊಡಮ್ಮ ಇನ್ನೊಂದು ಸ್ವಲ್ಪ ಜ್ಯೂಸ್ ಏನು ಬೇಕಂತ. ಲೋ ರಾಜು, ಜ್ಯೂಸ್ ಕುಡಿಯೋ, ಏನೋ ನೋಡ್ತಿದ್ಯಾ? ನೀನು ಸುಮ್ಕೆ ನಾನು ನೋಡ್ಕೊಂಡೆ ನಿನ್ಕೊಂಬಿಟ್ಟೆ. ಜ್ಯೂಸ್ ಕುಡಿಯೋ ಮೊದಲು. ಲೇ ಸುಮ್ಕಿರೆ, ಆಡ್ಕೋಬೇಡ. ಲೇ ಪರಿಮಳ, ಸುಮ್ಕಿರು, ಏನೇನೋ ಆಡ್ಕೋಬೇಡ ನೀನು. ಜ್ಯೂಸ್ ಕುಡಿತಿಲ್ವಾ? ಕುಡಿತಿದ್ದೀನಿ ಬಿಡಪ್ಪ, ಕುಡಿತಿರೋದು ನಾನು. ನೀನು ಫುಲ್ ಬಿಹೇವಿಯರೇ ಚೇಂಜ್ ಆಗೋಯ್ತಲ್ಲೋ. ಕುಡಿಯೋ ಜ್ಯೂಸ್ನ.